ಹಾಯ್ ನಮಸ್ತೆ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 1 kg ಮಾವಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆರಿಸ್ಬಿಟ್ಟು ಒಂದು ಸ್ವಲ್ಪ ಕೂಡ ನೀರಿರಬಾರ್ದು, ಆ ಥರ ಅದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಮಸಾಲೆಗೆ ನೋಡಿ, 1 ಗ್ಲಾಸು ಮೆಂತ್ಯ ಪುಡಿಯನ್ನು ತೊಗೊಂಡಿದ್ದೀನಿ, 1 ಗ್ಲಾಸು ಸಾಸಿವೆ ಪುಡಿ, 1.5 ಗ್ಲಾಸು ಖಾರದ ಪುಡಿ, 1.5 ಗ್ಲಾಸು ಉಪ್ಪನ್ನು ತೊಗೊಂಡಿದ್ದೀನಿ. ಸಾಸಿವೆ ಕಾಳು ಮತ್ತು ಮೆಂತ್ಯ ಕಾಳನ್ನು ಸಪ್ರೇಟಾಗಿ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹಸಿ ಕಾಳು ಹುರಿಬಾರ್ದು, ಹಸಿ ಕಾಳನ್ನೇ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಗ್ಲಾಸ್ ಅಳತೆಯಲ್ಲಿ ನಾನು ಎಲ್ಲವನ್ನು ತೊಗೊಂಡಿದ್ದೀನಿ 1 kg ಉಪ್ಪಿನಕಾಯಿಗೆ. ಈಗ ಅದೇ ಗ್ಲಾಸ್ ಅಳತೆಯಲ್ಲಿ ನಾವು 1.5 ಗ್ಲಾಸು ಎಣ್ಣೆಯನ್ನು ಸೇರಿಸ್ಕೋಬೇಕು ಆ ಪೌಡರ್ಗೆ. ಮೊದಲು ಆ ಪುಡಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ 1.5 ಗ್ಲಾಸು ಶೇಂಗಾ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಹಾಕ್ಕೋಬೋದು ಅಥವಾ ಶೇಂಗಾ ಎಣ್ಣೆ ಆದರೆ ಬೆಸ್ಟ್ ಆಗುತ್ತೆ. ಬೇರೆ ಎಣ್ಣೆಗೆ ಚೆನ್ನಾಗಿ ಅಷ್ಟೊಂದು ಬರಲ್ಲ, ಒಂದೊಂದು ಸರಿ ಕೆಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಶೇಂಗಾ ಎಣ್ಣೆನ ಸೇರಿಸ್ಕೊಳ್ಳಿ. 1.5 ಗ್ಲಾಸ್ ಎಣ್ಣೆನ ಸೇರಿಸ್ಕೊಂಡು ಈಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೂ ನಿಮಗೆ ಎಣ್ಣೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ತುಂಬ ಡ್ರೈ ಅನ್ನಿಸ್ತು ಅಂದರೆ ಮೇಲೆ ಇನ್ನೊಂದು ಸ್ವಲ್ಪ ನೀವು ಸೇರಿಸ್ಕೊಳ್ಬೋದು. ಓಕೆ, ಈ ಅಳತೆ ಪ್ರಮಾಣದಲ್ಲಿ ಉಪ್ಪಿನಕಾಯಿನ ಮಾಡಿದರೆ ಅದು 1 ವರ್ಷ ಅಲ್ಲ 2 ವರ್ಷ ಆದರೂ ಕೂಡ ಕೆಡೋದಿಲ್ಲ, ಸ್ವಲ್ಪ ಕೂಡ ಕೆಡಲ್ಲ. ಆಮೇಲೆ ಮಾವಿನಕಾಯಿನ ನಾವು ಆರಿಸ್ಕೊಳ್ಳುವಾಗ ಯಾವ ಥರ ಇರಬೇಕು ಅಂದರೆ ತುಂಬ ಡಾರ್ಕ್ ಗ್ರೀನ್ ಇರಬೇಕು, ಮೇಲೆ ಫುಲ್ ಕಾಯಿ ಇರಬೇಕು. ಕಟ್ ಮಾಡಿದರೆ ಒಳಗಡೆ ಫುಲ್ ವೈಟೇ ಇರಬೇಕು. ಸ್ವಲ್ಪ ಎಲ್ಲೋ ಆಗಿತ್ತು, ಹಳದಿ ಆಗ್ತಾಯಿತ್ತು ಅಂದರೆ, ಹಣ್ಣು ಆಗೋಕ್ಕೆ ಬಂದಿತ್ತು ಅಂದರೆ ಆ ಥರ ಮಾವಿನಕಾಯಿಂದ ನಾವು ಉಪ್ಪಿನಕಾಯಿ ಮಾಡಿದ್ರೆ ಅದು ತಡಿಯೆಲ್ಲ ಕೆಟ್ಟುಬಿಡುತ್ತೆ. ಹಾಗಾಗಿ ಏನು ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗೇ ಬಂದುಬಿಡುತ್ತಲ್ವ ಮಾವಿನಕಾಯಿ, ಆ ಥರ ಮಾವಿನಕಾಯಿನ ತೊಗೊಂಡ್ಬಿಟ್ಟು ಅದನ್ನು ಮೊದಲೇ ತೊಳೆದು ಆರಿಸಿ ಇಟ್ಕೊಂಬಿಡಿ. ಸ್ವಲ್ಪ ಕೂಡ ನೀರು ಇರಬಾರ್ದು ಉಪ್ಪಿನಕಾಯಿ ಹಾಕುವಾಗ. ಎಲ್ಲ ಪಾತ್ರೆಗಳು, ಪ್ಲೇಟ್ಸು, ಸ್ಪೂನು ಪ್ರತಿಯೊಂದು ನೀರು ಇಲ್ಲದಿರೋ ಥರನೇ ಇರಬೇಕು, ಡ್ರೈ ಇರಬೇಕು. ಅಂದರೆ ಉಪ್ಪಿನಕಾಯಿ ತುಂಬ ದಿನ ತಡೆಯುತ್ತೆ. ಅದಾದಮೇಲೆ ಕೈಯಿಂದ ಕೂಡ ಕಲಿಸ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಕೈಯಿಂದ ಮುಟ್ಟಿದರೆ ಕೆಟ್ಟುಬಿಡುತ್ತಾ ಅಂತ ಏನೂ ಇಲ್ಲ, ಹಾಗೆಲ್ಲ. ಹಾಗೆ ನಾನು ಹೇಳ್ತಿರೋ ಈ ಮೆಥಡ್ ಪ್ರಕಾರನೇ ನೀವೂ ಉಪ್ಪಿನಕಾಯಿನ ಮಾಡಿದರೆ ಇದನ್ನು ನೀವು ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ಕೋಬೋದು ಅಂದರೂ ಕೂಡ ಈ ರೆಸಿಪಿಯನ್ನು ಮಾಡ್ಬೋದು. ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ, ಸ್ವಲ್ಪ ಕೂಡ ಕೆಡಲ್ಲ. ಆಮೇಲೆ ಒಂದಿಷ್ಟು ಮಿಸ್ಟೇಕ್ಸ್ನ ನಾವು ಏನು ಮಾಡ್ತೀವಿ ಉಪ್ಪಿನಕಾಯಿ ಕೆಡೋದಕ್ಕೆ ಅಂದರೆ, ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋದು, ಇದು ಮೊದಲನೇ ತಪ್ಪು. ಇದರಿಂದ ಉಪ್ಪಿನಕಾಯಿ ಕೆಟ್ಟುಬಿಡುತ್ತೆ. ಎಣ್ಣೆಯನ್ನು ಬಿಸಿ ಮಾಡಿ ಹಾಕಬಾರ್ದು. ಹಾಗೆಯೇ ಅದನ್ನು ಇದು ಮಾವಿನಕಾಯಿನ ರಾತ್ರಿಯೆಲ್ಲ ಉಪ್ಪು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದನ್ನು ನೀರು ಬಸಿದ್ಬಿಟ್ಟು ಆಮೇಲೆ ಮಸಾಲೆ ಸೇರಿಸ್ಕೋಬೇಕು ಅಂತ ಒಬ್ಬೊಬ್ರು ಹೇಳ್ತಾರೆ. ಅದು ಕೂಡ ರಾಂಗ್ ಆಗುತ್ತೆ. ಉಪ್ಪಿನಕಾಯಿ ಬೇಗ ಕೆಟ್ಟುಬಿಡುತ್ತೆ. ನಮಗೆ ಇಂಪಾರ್ಟೆಂಟ್ ಆ ಮಾವಿನಕಾಯಿ ರಸನೇ ಬೇಕಾಗಿರೋದು, ಅದರದ್ದು ಫ್ಲೇವರ್ ಘಮ ಅಂತ ಇರುತ್ತೆ, ಟೇಸ್ಟು ಎಲ್ಲ ರಸದಲ್ಲಿ ಇರುತ್ತೆ. ಅದನ್ನು ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಬಸಿದ್ರೆ ತಪ್ಪಾಗುತ್ತೆ. ಇದು ನೋಡಿ, ಉಪ್ಪಿನಕಾಯಿನ ಕಲಸಿಟ್ಟಾದಮೇಲೆ 2ನೇ ದಿನಕ್ಕೆ ಈ ಥರ ಆಗುತ್ತೆ. ಸ್ವಲ್ಪ ಎಣ್ಣೆ ಮೇಲೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ, ಸ್ವಲ್ಪ ತೇಲ್ತಾ ಇದ್ದು, ಇದು ಕರೆಕ್ಟಾಗಿ 2ನೇ ದಿನಕ್ಕೆ ಈ ಥರ ಆಗಿದೆ. ನಂತರ ಇನ್ನು ಟೋಟಲಾಗಿ ನಾನು 20 ಡೇಸ್ ಆದಮೇಲೆ ಯಾವ ಥರ ಆಗಿದೆ ಅಂತ ಅಲ್ಲಿವರೆಗೂ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಇದು 2ನೇ ದಿನದ್ದು ಈ ಥರ ಆಗಿದೆ. ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ. ಉಪ್ಪಿನಕಾಯಿ ಮಾವಿನಕಾಯಿನ ತೊಗೊಳ್ತೀವಲ್ವ, ಮೊದಲು ಮಾವಿನಕಾಯಿ ಚೂಸ್ ಮಾಡುವಾಗ ಗ್ರೀನ್ ಕಲರ್ ಆಗಿ ಫುಲ್ ಕಾಯಿ ಇರಬೇಕು ಅಂಥ ಮಾವಿನಕಾಯಿನ ತೊಗೊಳ್ಳಿ. ಕಟ್ ಮಾಡಿದರೆ ಒಳಗೆ ಕೆಲವೊಂದಕ್ಕೆ ಬೀಜ ಇರುತ್ತೆ ಅಲ್ವ, ಸ್ವಲ್ಪ ಎಳೆದಿರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಮಾವಿನಕಾಯಿ ತುಂಬ ಕಾಯಿ ಇರಬೇಕು, ಹುಳಿ ಇರಬೇಕು. ಅದಾದಮೇಲೆ ಯಾವುದೇ ಕಾರಣಕ್ಕೂ ನೀರು ಹತ್ತಬಾರ್ದು. ಆಮೇಲೆ ಎಣ್ಣೆನ ನಾವು ಕಾಯಿಸಿ ಹಾಕಬಾರ್ದು. ಒಗ್ಗರಣೆ ಕೊಟ್ಟು ಅದಕ್ಕೆ ಸಾಸಿವೆ ಎಲ್ಲ ಹಾಕಿ ಬಿಸಿ ಮಾಡ್ಕೊಂಡು ಎಣ್ಣೆನ ಆರಿಂದ ಹಾಕಬೇಕು, ಬಿಸಿದು ಹಾಕಬೇಕು, ಈ ಥರ ಎಲ್ಲ ಏನೂ ಇಲ್ಲ. ಎಲ್ಲ ಹಸಿದನ್ನೇ ಉಪಯೋಗಿಸ್ಕೋಬೇಕು, ಅಂದ್ರೇ ಉಪ್ಪಿನಕಾಯಿ ಕರೆಕ್ಟಾಗಿ ಬರುತ್ತೆ. ಇದು ನೋಡಿ, 20 ಡೇಸ್ ಆದಮೇಲೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಎಣ್ಣೆ ಮೇಲೆ ಪೂರ್ತಿಯಾಗಿ ತೇಲ್ತಾ ಇದೆ ಅಂದಾಗ ನಮಗೆ ಅದು ಸರಿಯಾಗಿ ಆಗಿದೆ ಅಂತ ಅರ್ಥ. ಸ್ವಲ್ಪ ಕೂಡ ನಿಮಗೆ ಏನೂ ಹಾಳಾಗಲ್ಲ. ನಾವು ಡಬ್ಬಿನ ಓಪನ್ ಮಾಡಿದ ಕೂಡಲೇ ಘಮ ಅಂತ ಇದ್ರದ್ದು ಅರೋಮಾ ಬರ್ತಾ ಇದೆ, ಅಷ್ಟು ಸೂಪರಾಗಿ ಬಂದಿದೆ. ಆಮೇಲೆ ಇದನ್ನು ಇದು ಸಿರಾಮಿಕ್ ಪಿಂಗಾಣಿದು ಒಂದು ಇದು ಬರುತ್ತೆ, ಉಪ್ಪಿನಕಾಯಿದು ಭರಣಿ ಅಂತ ಬರುತ್ತೆ ಅಲ್ವ, ಅದರಲ್ಲಿ ಕೂಡ ಹಾಕ್ಕೋಬೋದು. ಅದರಲ್ಲಿ ಹಾಕಿದ್ರಂತೂ ಎಷ್ಟು ವರ್ಷ ಆದರೂ ಕೆಡಲ್ಲ. ಪ್ಲಾಸ್ಟಿಕಲ್ಲಿನೂ ಕೆಡಲ್ಲ, ಆದರೆ
ಸಮ್ ಟೈಮ್ ನಾವು ಮಾವಿನಕಾಯಿ ಚೂಸ್ ಮಾಡುವಾಗ ಏನೋ ಮಿಸ್ಟೇಕ್ ಆಗಿದ್ದರೆ ಕೆಡೋ ಚಾನ್ಸಸ್ ಇರುತ್ತೆ. ಬಟ್ ಪಿಂಗಾಣಿ ಸಿರಾಮಿಕ್ಕಲ್ಲಿ ಹಾಕೋದ್ರಿಂದ ಸ್ವಲ್ಪನೂ ಕೆಡಲ್ಲ. ನಾನು ಸಿರಾಮಿಕ್ ಉಪ್ಪಿನಕಾಯಿ ಬರ್ನಿ ತೊಗೊಳೋದಕ್ಕೆ ಹುಡುಕ್ತಾ ಇದ್ದೀನಿ. ತೊಗೊಂಡ್ಮೇಲೆ ಅದರಲ್ಲಿ ಹಾಕಿ ಇಟ್ಕೊಳ್ತೀನಿ. ಈಗ ಸದ್ಯಕ್ಕೆ ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. 20 ಡೇಸ್ ಆಗಿದೆ ಕರೆಕ್ಟಾಗಿ. ನೋಡಿ ಯಾವ ಥರ ಪರ್ಫೆಕ್ಟಾಗಿ ಬಂದಿದೆ. ಅದಾದಮೇಲೆ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಇನ್ನೊಂದು ಚಿಕ್ಕ ಡಬ್ಬದಲ್ಲಿ ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಎತ್ತಿಟ್ಕೊಳ್ತೀನಿ. ಬೆಲ್ಲದ ಉಪ್ಪಿನಕಾಯಿ ಬೇರೆ ಮಾಡ್ತೀನಿ, ಆಮೇಲೆ ಖಾರ ಉಪ್ಪು ಇರೋಂಥದ್ದು ಒಂದು ಉಪ್ಪಿನಕಾಯಿ ಬೇರೆ ಇಟ್ಕೊಳ್ತೀನಿ. ಬೆಲ್ಲವನ್ನು ಮೊದಲೇ ಸೇರಿಸಬಾರ್ದು. ಈ ಥರ ಸ್ವಲ್ಪ ದಿನ ಆದಮೇಲೆ ಅದು ಕರೆಕ್ಟಾಗಿ ಆಗಿರುತ್ತೆ. ಆವಾಗ ನಾವು ಸಪ್ರೇಟಾಗಿ ತೆಗೆದು ಬೆಲ್ಲ ಸೇರಿಸ್ಕೊಳ್ಬೋದು. ಆವಾಗ ಅದು ಕೆಡಲ್ಲ. ಕೆಲವೊಂದು ಸರಿ ಬೆಲ್ಲವನ್ನು ಮೊದಲೇ ಸೇರಿಸ್ಬಿಟ್ರೆ ಕೆಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೆಲ್ಲವನ್ನು ಸಪ್ರೇಟಾಗಿ ಈ ಥರ ಮತ್ತೊಂದು ಬಾಕ್ಸಲ್ಲಿ ತೆಗೆದುಬಿಟ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಅದು ಕೂಡ ಸೂಪರಾಗಿ ಬರುತ್ತೆ, ಕೆಡಲ್ಲ. ಬೆಲ್ಲ ಸ್ವಲ್ಪ ಚೆನ್ನಾಗಿರೋದನ್ನೇ ನೋಡ್ಕೊಂಡು ಹಾಕಬೇಕು. ನೋಡಿ ಈಗ ಸಪ್ರೇಟ್ ಬಾಕ್ಸಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದಿಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಸ್ವೀಟ್ ಅನ್ನಿಸ್ತಿರುತ್ತೆ. ನಾನು ಹೇಳಿರೋ ಅಳತೆ ಪ್ರಮಾಣದಲ್ಲೇ ನೀವು ಕಾಳುಗಳನ್ನ ಮಸಾಲೆ ಪುಡಿನ ಯೂಸ್ ಮಾಡಿ. ನಾನೇನು ಕಲ್ಲಲ್ಲಿ ಪುಡಿ ಮಾಡ್ಕೊಂಡಿಲ್ಲ. ಮೆಂತ್ಯಕಾಳು ಸಾಸಿವೆನ ಮಿಕ್ಸಿಯಲ್ಲೇ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತೋರಿಸಿನಲ್ವ ಗ್ಲಾಸು, ಆ ಗ್ಲಾಸಿಂದ 1 ಗ್ಲಾಸ್ ಸಾಸಿವೆ, 1 ಗ್ಲಾಸ್ ಮೆಂತ್ಯ, 1.5 ಗ್ಲಾಸ್ ಉಪ್ಪು, 1.5 ಗ್ಲಾಸ್ ಖಾರದ ಪುಡಿ, 1.5 ಗ್ಲಾಸು ಶೇಂಗಾ ಎಣ್ಣೆ. ಇಷ್ಟೇ ಸಿಂಪಲ್. ಆಮೇಲೆ ಮಾವಿನಕಾಯಿ ಯಾರು ಬೇಕಾದರೂ ಎಷ್ಟು ಈಸಿಯಾಗಿ ಮಾಡ್ಬೋದು. ಇದನ್ನು ನೀವು ಬಿಸ್ನೆಸ್ ಮಾಡೋದಕ್ಕೆ ಕೂಡ ಈ ರೆಸಿಪಿನ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಬೈ ಯು.